ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಇಡೀ ಬೆಂಗಳೂರಿಗರು, ಇಡೀ ಕರ್ನಾಟಕದವರು ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ರು. ಆ ಟೈಮ್ ಬಂದೇ ಬಿಡ್ತು. ಬೆಂಗಳೂರಿಗೆ ಬಂತು ಮೊದಲ ಆಕ್ಸಿಜನ್ ಎಕ್ಸ್ಪ್ರೆಸ್. 6 ಕಂಟೈನರ್ 120 ಟನ್ ಲಿಕ್ವಿಡ್ ಆಕ್ಸಿಜನ್ ಹೊತ್ತಂಥ ಟ್ರೈನ್, ಅದು ಆಕ್ಸಿಜನ್ ಎಕ್ಸ್ಪ್ರೆಸ್ ಬೆಂಗಳೂರಿಗೆ ಬಂದಿದೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಬೆಳಗ್ಗೆ ಜಮ್ಶೆಡ್ಪುರದಿಂದ ಹೊರಟಿತ್ತು ರೈಲು. ವೈಟ್ ಫೀಲ್ಡ್ ನಿಲ್ದಾಣಕ್ಕೆ ಇದೀಗ ಆಗಮಿಸಿದೆ ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನು. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾವ್ಯಾವ ರೀತಿ ಪೂರೈಕೆ ಮಾಡಬೇಕು ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿರ್ತಾರೆ. ಎಲ್ಲ ಕಡೆ ಕೂಡ ಹೊರಡುತ್ತೆ. ಜಮ್ಶೆಡ್ಪುರದಿಂದ ಬೆಂಗಳೂರಿಗೆ ಗ್ರೀನ್ ಕಾರಿಡಾರ್ ಎಕ್ಸ್ಪ್ರೆಸ್ ಎಲ್ಲೂ ಕೂಡ ನಿಲ್ಲಿಸಿಲ್ಲ. ಅತಿ ವೇಗವಾಗಿ ಬೆಂಗಳೂರನ್ನ ತಲುಪಿದೆ. ಕೆಲವೇ ಹೊತ್ತಿನ ಮುಂಚೆ ವೈಟ್ ಫೀಲ್ಡ್ ಬೆಂಗಳೂರಿಗೆ ಸಾಮಾನ್ಯವಾಗಿ ಯಾವುದೇ ಫ್ಯೂಯಲ್ಗಳಾಗಲಿ ಎಲ್ಲವೂ ಕೂಡ ಬಂದು ಇಳಿಯೋದು ಇದೆ ವೈಟ್ ಫೀಲ್ಡ್ಗೆ. ಹಾಗಾಗಿ ವೈಟ್ ಫೀಲ್ಡ್ನ ಈ ಡಿಪೋಗೆ ಇದೀಗ ಆಕ್ಸಿಜನ್ ಎಕ್ಸ್ಪ್ರೆಸ್ ಫಸ್ಟ್ ಟೈಮ್ ಆಕ್ಸಿಜನ್ ಟ್ರೈನ್ನಲ್ಲಿ ಬೆಂಗಳೂರಿಗೆ ಬಂದಿರೋದು. ಸೊ ಹಾಗಾಗಿ ಈ ಕ್ರಿಟಿಕಲ್ ಕಂಡೀಷನ್, ಹಾಗಾಗಿ ಅತಿ ಹೆಚ್ಚು ಬೇಗ ತರಿಸುವಂಥ ಕೆಲಸ ಮಾಡಿದ್ರು. ಬಂತು ಬೆಂಗಳೂರಿಗೆ. ಅದನ್ನು ಕ್ರೇನ್ ಮೂಲಕ ಲಾರಿಗೆ ಲೋಡು, ಅಲ್ಲಿಂದ ಎಲ್ಲೆಲ್ಲಿ ಬೇಕು ಹೇಗೆ ಬೇಕು ಅದನ್ನು ಸರಬರಾಜು ಮಾಡ್ತಾರೆ. ಇದಿಷ್ಟು ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು ಬೆಂಗಳೂರಿನ ವೈಟ್ ಫೀಲ್ಡ್ ಡಿಪೋ ಒಳಭಾಗದ ದೃಶ್ಯ. ಅಲ್ಲೀಗ ಆಕ್ಸಿಜನ್ ಹೊತ್ತಂಥ 6 ಕಂಟೈನರ್ಸ್, ಪ್ರತಿ ಕಂಟೈನರ್ 20 ಟನ್. ಸೊ 120 ಟನ್ ಆಕ್ಸಿಜನ್ ಇದೀಗ ಬೆಂಗಳೂರು ತಲುಪಿದೆ. ಕ್ರೇನ್ ಮೂಲಕ ಅದನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸಾಗಿಸಬೇಕು ಈಗಾಗಲೇ ನಿಗದಿಪಡಿಸಿರುವ ಸ್ಥಳಗಳಿಗೆಲ್ಲ ಮೂವ್ ಮಾಡ್ತಾರೆ. ಸೊ ಹಾಗಾಗಿ ನೀವು ನೋಡ್ತಿರುವಂಥ ಬೆಳವಣಿಗೆ ಕೆಲವೇ ಹೊತ್ತಿನ ಮುಂಚೆ ಬೆಂಗಳೂರಿಗೆ ಬಂತು ಆಕ್ಸಿಜನ್ ಎಕ್ಸ್ಪ್ರೆಸ್. ನೀವು ನೋಡ್ತಿರುವಂಥ ಬೆಳವಣಿಗೆ, ಆಕ್ಸಿಜನ್ ಇಲ್ಲದೆ ಹಲವಾರು ಜನ ಪ್ರಾಣ ಬಿಟ್ಟಿದ್ದಾರೆ. ಅದರದೇ ದೊಡ್ಡ ಮಟ್ಟದ ಕೊರತೆ. ತುತ್ತ ತುದಿ ಅಂದರೆ ಬಾರ್ಡರ್ ಚಾಮರಾಜನಗರದ ಸುದ್ದಿ ಇಡೀ ದೇಶವ್ಯಾಪಿ ದೊಡ್ಡ ಸದ್ದು ಮಾಡಿತ್ತು. 23 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸಬೇಕಾಯಿತು. ಅಫ್ಕೋರ್ಸ್ ಎನ್ಕ್ವೈರಿ ನಡೀತಾ ಇದೆ. ರಾಜ್ಯದ ಹಲವಾರು ಕಡೆ ಆಕ್ಸಿಜನ್ಗಳು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ 6 ಕಂಟೈನರ್ಸ್ಗಳು 120 ಟನ್ ಆಕ್ಸಿಜನ್ ಇದೀಗ ಬೆಂಗಳೂರು ತಲುಪಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸಂಜಯ್. ಗುಡ್ ಮಾರ್ನಿಂಗ್ ಸರ್. ಬಹಳ ನಿರೀಕ್ಷಿತ, ಎಲ್ಲರಿಗೂ ಒಂದು ಆಶಾ ಭಾವನೆ, ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡುವಂಥ ದೃಶ್ಯ ಇದು ನನ್ನ ಪ್ರಕಾರ. ಎಷ್ಟೊತ್ತಿಗೆ ಬಂತು, ಈಗ ಅದರ ನೆಕ್ಸ್ಟ್ ಪ್ಲಾನ್ ಏನೋ, ಏನೇನು ನಡೀತಾ ಇದೆ ಅಲ್ಲಿ? ಹರೀಶ್, ಏನಂತಂದ್ರೆ ಬಹಳ ನಿರೀಕ್ಷಿತ ಅನ್ನೋದಕ್ಕೆ ಜೊತೆಗೆ ಆಶಾಭಾವನೆ ನಿಜಕ್ಕೂ ಸಹ ಇದು ಪ್ರಮುಖವಾದಂತ ಒಂದು ಘಟ್ಟ ಅಂತಾನೆ ಹೇಳ್ಬೇಕಂದ್ರೆ ಆಕ್ಸಿಜನ್ ಕೊರತೆಯಿಂದ ರಾಜ್ಯದ ಜನ ಸಾಕಷ್ಟು ನಲುಗಿ ಹೋಗಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಇಂದು ಕೇಂದ್ರದಿಂದ ಆಕ್ಸಿಜನ್ ಬಂದಿರತಕ್ಕಂಥದ್ದು, ಈಗ ಬೆಂಗಳೂರಿನ ವೈಟ್ ಫೀಲ್ಡ್ಗೆ ಬಂದಿರತಕ್ಕಂಥದ್ದು 120 ಟನ್ ಅಂದ್ರೆ ಕಂಟೈನರ್ ನಲ್ಲಿ ಬಂದಿರತಕ್ಕಂಥದ್ದು ರೈಲ್ವೆ ಇದರಿಂದ ಜಮ್ಶೆಡ್ಪುರದಿಂದ ನೇರವಾಗಿ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಸೊ ಈಗ ಬೆಂಗಳೂರಿನಿಂದ ಯಾವ ಕಡೆ ತುರ್ತಾಗಿ ಬೇಕಾಗಿರುತ್ತೆ ಅಥವಾ ಎಲ್ಲಿ ಅವಶ್ಯಕತೆಗಳಿರುತ್ತೆ ಅದನ್ನ ಒಂದು ಈ ಏನು ಆಕ್ಸಿಜನ್ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ನಂತರ ಯಾವ ರೀತಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ, ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಹೆಚ್ಚು ಸೋಂಕಿತರಿದ್ರು ಸಹ ಬೆಂಗಳೂರಿಗೆ ಎಷ್ಟು ಬೇಕಾಗುತ್ತೆ, ಹೊರಗಡೆ ಜಿಲ್ಲೆಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಿ ಹೆಚ್ಚಿನ ಅವಶ್ಯಕತೆ ಇದೆ ಹಾಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ವಿಚಾರವಾಗಿ ಒಂದು ಸಭೆ ರೈಟ್ ಸಂಜಯ್, ಐ ಥಿಂಕ್ ಒಂಚೂರು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನೆಟ್ವರ್ಕು. ನನ್ನ ಸಂಜಯ್ ನನ್ನ ಸಹೋದ್ಯೋಗಿ ಅಪ್ಡೇಟ್ ಮಾಡ್ತಿದ್ರು. ಬೆಂಗಳೂರಿಗೆ ಬಂತು ಈಗ. ಜಗದೀಶ್ ಶೆಟ್ಟರ್ ಇದರ ಇನ್ಚಾರ್ಜು. ಅಂದರೆ ಆಕ್ಸಿಜನ್ ಎಲ್ಲೆಲ್ಲಿ ಹೇಗೆ ಕೊಡಬೇಕು, ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆನ್ ಪ್ರಯಾರಿಟಿ ಎಲ್ಲೆಲ್ಲಿ ಹೋಗಬೇಕು, ಇದೆಲ್ಲವನ್ನು ಕೂಡ ಅವರ ಉಸ್ತುವಾರಿ ಎಲ್ಲ ನಡೆಯುತ್ತೆ. ಅಧಿಕಾರಿಗಳಿಗಾಗಲೇ ಪ್ಲ್ಯಾನ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆಕ್ಸಿಜನ್ ಬಂತು, ಇನ್ನೇನಿದ್ರು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಹಾಗಾಗಿ ಬೇರೆ ಬೇರೆ ಭಾಗಗಳಿಗೆ ಇದು ಸರಬರಾಜು ಆಗುತ್ತೆ. ಅದೆಲ್ಲವನ್ನು ಕೂಡ ಜನ ಎದುರು ನೋಡ್ತಿರ್ತಾರೆ ಅಂತ ನಾನು ಆಗಲೇ ಹೇಳಿದಾಗೆ ಒಂದು ಆಶಾಭಾವನೆ. ಇದುವರೆಗೆ ಕರೋನಾ ಬಂತು ಅಂತ ಯಾರಿಗೂ ಭಯ ಅಥವಾ ಇನ್ನೇನೋ ಆಗ್ಬಿಡಲ್ಲ. ಆದರೆ ಎಲ್ಲೋ ಒಂದು ಕಡೆ ಕರೋನಾ ಇದೆ ನಿಜ, ಆದರೆ ಆಕ್ಸಿಜನ್ ಸಿಗಲ್ವೇನೋ, ಬೆಡ್ ಸಿಗಲ್ವೇನೋ, ಆ ಒಂದು ಭಯ ಇದೆಯಲ್ಲ, ಅದು ದೊಡ್ಡ ಮಟ್ಟಕ್ಕೆ ಎಲ್ಲರನ್ನು ಕಾಡ್ಬಿಟ್ಟಿದೆ. ಸೊ ಹಾಗಾಗಿ ಈ ದೃಶ್ಯ ಒಂದು ರೀತಿ ಜನರಲ್ಲಿ ಆಶಾಭಾವನೆ, ಜೊತೆಗೆ ಅದನ್ನು ನೀಟಾಗಿ ಸಮರ್ಪಕವಾಗಿ ಪೂರೈಸಬೇಕೀಗ. ಅದು ಇರೋದು ದೊಡ್ಡ ಚಾಲೆಂಜ್. ಈಗ ಎಷ್ಟು ಬೇಕು, ಎಲ್ಲೆಲ್ಲಿ ಬೇಕು, ಆನ್ ಪ್ರಯಾರಿಟಿ ಮುತುವರ್ಜಿ ವಹಿಸಿ ಅದನ್ನು ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡಿ ಮುಂದೆ ಯಾವತ್ತೂ ಕೂಡ ನಾವು ಬ್ರೇಕಿಂಗ್ ನ್ಯೂಸ್ ಹಾಕಬಾರ್ದು. ಆಕ್ಸಿಜನ್ ಕೊರತೆ ಮತ್ತೆ ಇದೆ, ಮತ್ತೆ ಜನ ಒದ್ದಾಡ್ತಿದ್ದಾರೆ, ಮತ್ತು ಯಾರ್ದೋ ಏನೋ ಅನಾಹುತ ಆಗೋಯ್ತು ಅಂತ ಹೇಳೋಕೆ ನಮ್ಗೆ ಇಷ್ಟ ಇಲ್ಲ, ಅದಾಗಬಾರ್ದು ಕೂಡ. ಹಾಗಾಗಿ ಸರ್ಕಾರ
ಈಗ ಎಚ್ಚೆತ್ತುಕೊಂಡಿರಬೇಕು. ಸೊ ಎಲ್ಲೂ ಕೂಡ ಮಿಸ್ ಆಗಬಾರ್ದು, ಯಾವುದೇ ಕ್ಯಾಲ್ಕುಲೇಷನ್ನು ಮಿಸ್ ಆಗಬಾರ್ದು. ಎಲ್ಲಿ ಬೇಕು, ಯಾವ ಆಸ್ಪತ್ರೆಗೆ ಬೇಕು, ಹೇಗೆ ಬೇಕು, ಹೇಗೆ ಸಪ್ಲೈ ಮಾಡಬೇಕು, ಇದೆಲ್ಲವೂ ಕೂಡ ಸರ್ಕಾರದ ಪ್ಲ್ಯಾನ್ನಲ್ಲಿ ಇರಬೇಕು. ಹೋಪ್ ಅವರು ಅದನ್ನು ಮಾಡಿಕೊಂಡಿದ್ದಾರೆ. ಬಿಕಾಸ್ ಕಳೆದ ಒಂದು ವಾರದಿಂದ ಇಡೀ ರಾಜ್ಯ ಫೇಸ್ ಮಾಡಿರುವಂಥ ದೊಡ್ಡ ಎಮರ್ಜೆನ್ಸಿ ಇದು, ಆಕ್ಸಿಜನ್ ಎಮರ್ಜೆನ್ಸಿ. ಸೊ ಹಾಗಾಗಿ ಈ 6 ಕಂಟೈನರ್ಗಳು 120 ಟನ್ ಆಕ್ಸಿಜನ್ ಇದು ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇಕು, ಬೆಂಗಳೂರಿನಲ್ಲಿ ಅಫ್ಕೋರ್ಸ್ ತುಂಬ ಕಡೆ ಅಂತೂ ಬೇಕೇ ಬೇಕು. ಅದೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಮುಂದಿನ ದಿನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತ ನಾವೆಲ್ಲರೂ ಕೂಡ ಈ ಕ್ಷಣಕ್ಕೆ ಭರವಸೆಯನ್ನು ಇಟ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಸಂಜಯ್ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಸಂಜಯ್, ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಏನೇ ಪ್ಲಾನ್ ಪ್ರಕಾರ ಬೆಂಗಳೂರಿಗಂತೂ ಬಹುಪಾಲು ಬೇಕೇ ಬೇಕು, ಇಲ್ಲ ಅಂತಲ್ಲ. ಅದನ್ನು ಹೊರತುಪಡಿಸಿ ಲೈಕ್ ಎಲ್ಲೆಲ್ಲಿ ಸೋಂಕಿತರು ಜಾಸ್ತಿ ಇದೆ ಅಂತನೋ, ಅಥವಾ ಈಗಾಗಲೇ ಡಿಮ್ಯಾಂಡ್ ಲಿಸ್ಟ್ ಕ್ರಿಯೇಟ್ ಆಗಿದೆಯಾ, ಅಥವಾ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರಾ, ಹೇಗಿದೆ ಅದು? ಅಂತಂದ್ರೆ ಬೆಂಗಳೂರಿಗೆ ಬಹುಪಾಲು ಬೇಕಾಗ್ತಕ್ಕಂಥದ್ದು ಎಷ್ಟು ಬೇಕು ಅಂತಕ್ಕಂಥದ್ದನ್ನ ಅಧಿಕಾರಿಗಳ ಜೊತೆ ಇವತ್ತು ಸಭೆ ನಡೆಯುತ್ತೆ. ಸಭೆ ನಂತರ ಪ್ರಮುಖವಾಗಿ ಇಂತಿಂತ ಜಿಲ್ಲೆಗಳಿಗೆ ಇಷ್ಟು ಬೇಕೇ ಬೇಕು, ಇಷ್ಟು ಪ್ರಮಾಣದ ಒಂದು ಆಕ್ಸಿಜನ್ ಬೇಕಾಗುತ್ತೆ. ಜೊತೆಗೆ ಹೆಚ್ಚುವರಿಯಾಗಿ ಬೇಕಾಗಿರ್ತಕ್ಕಂತಹ ಸೋಂಕು ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗಳಿಗೆ ಮೊದಲ ಪ್ರಯಾರಿಟಿ ಇರುತ್ತೆ. ಬೆಂಗಳೂರಲ್ಲೇ ಜಾಸ್ತಿ ಇರೋದ್ರಿಂದ ಬೆಂಗಳೂರನ್ನ ಹೊರತುಪಡಿಸಿ ಈಗ ಮೈಸೂರು ಇರ್ಬೋದು ಅಥವಾ ಗುಲ್ಬರ್ಗ ಇರ್ಬೋದು, ಇಂಥ ಜಿಲ್ಲೆಗಳಿಗೂ ಸಹ ಹೋಗ್ಬೇಕಾಗುತ್ತೆ. ಆಮೇಲೆ ಆಕ್ಸಿಜನ್ ದುರಂತದಿಂದ ಏನು ಚಾಮರಾಜನಗರ ಇದಾಗಿತ್ತು, ಆ ರೀತಿ ದುರಂತ ಮರುಕಳಿಸಬಾರ್ದು ಅಂತ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಆಕ್ಸಿಜನ್ ನ ಒಂದು ಅವೈಲಬಿಲಿಟಿ ಇರಬೇಕಾಗುತ್ತೆ. ಹಾಗಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಸಹ ಇದನ್ನ ಹಂಚಿಕೆ ಮಾಡುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ, ಜೊತೆಗೆ ಈಗೇನು ಸಿಎಂ ಅವರು 5 ಜನ ಸಚಿವರುಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ ಕೋವಿಡ್ ನಿರ್ವಹಣೆಗಾಗಿ. ಜೊತೆ ಒಂದು ಪ್ರಮುಖವಾದ ಸಭೆ ನಡೆಯುತ್ತೆ. ಸಭೆ ನಂತರ ಇದನ್ನ ಪ್ರಯಾರಿಟಿ ಮೇಲೆ ಬೇರೆ ಬೇರೆ ಜಿಲ್ಲೆಗಳು ಕಳಿಸ್ಕೊಡ್ತಾರೆ. ಬೆಂಗಳೂರಿಗೆ ಒಟ್ಟಿನಲ್ಲಿ ಈಗ 120 ಟನ್ ಆಕ್ಸಿಜನ್ ಏನಿದೆ, ನಿಜವಾಗ್ಲೂ ಸಹ ಕರ್ನಾಟಕ ರಾಜ್ಯಕ್ಕೆ ಸಂಜೀವಿನಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೊರತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅಷ್ಟು ಪ್ರಮಾಣದ ಆಕ್ಸಿಜನ್ ಬಂದಿರತಕ್ಕಂಥದ್ದು ಒಂದು ನಿಜಕ್ಕೂ ಸಹ ಕೋವಿಡ್ ರೋಗಿಗಳಿಗೆ ಸಾಕಷ್ಟು ಸಹಾಯವಾಗಲಿದೆ. ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಒಂದು ಕೇಸ್ನ ಹೈಕೋರ್ಟ್ ಕರ್ನಾಟಕಕ್ಕೆ ಆಕ್ಸಿಜನ್ ಅಂತ ಹೇಳಿತ್ತು, ನಂತರ ಈಗ ಬಂದಿರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇದು ಸರ್ಕಾರನೂ ಸಹ ನಿಟ್ಟಿಸು ಬರ್ತಾ ಇದೆ. ಯಾಕಂತಂದ್ರೆ ಆಕ್ಸಿಜನ್ ಕೊರತೆ ಅಂತ ಸಂದರ್ಭದಲ್ಲಿ 120 ಟನ್ ಬಂದಿರತಕ್ಕಂಥದ್ದು ಆಕ್ಸಿಜನ್ ನಿರ್ವಹಣೆ ಮಾಡಲು ಸರ್ಕಾರಕ್ಕೂ ಸಹ ಸಹಾಯ ಆಗುತ್ತೆ. ಹಾಗೆ ಬಡ ರೋಗಿಗಳಿಗೂ ಸಹ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕೋವಿಡ್ ನಿರ್ವಹಣೆಯನ್ನ ಮಾಡಬಹುದು. ಮುಖ್ಯವಾಗಿ ಸಚಿವರ ಸಭೆಯ ನಂತರ ಇದು ಯಾವ ರೀತಿ ಹೋಗುತ್ತೆ, ಈಗಾಗಲೇ ಸಚಿವರು ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕು ಅಂತಕ್ಕಂಥ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಲಿಸ್ಟ್ ನ ಪ್ರಯಾರಿಟಿ ಮೇಲೆ ಆಕ್ಸಿಜನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ವೈಟ್ ಫೀಲ್ಡ್ ನಿಂದ ನೇರವಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥದ್ದು. ಅವರಿಗೆ ಈ ದೃಶ್ಯ ನೋಡಿದ್ರೇ ಒಂದು ಒಂದು ಸಕಾರಾತ್ಮಕ ಮನೋಭಾವ. ಅರ್ಧ ಆತಂಕ ದೂರ ಆಗಿರುತ್ತೆ, ಅರ್ಧ ರೋಗ ವಾಸಿನೇ ಆಗಿಬಿಡುತ್ತೆ ನನ್ನ ಪ್ರಕಾರ. ಆ ಥರದ್ದೊಂದು ದೃಶ್ಯ. ಬಿಕಾಸ್ ಅದು ಬಂತು, ಆಕ್ಸಿಜನ್ ಇದೆ ನಮ್ಮ ಹತ್ರ, ಇನ್ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದೆಲ್ಲ ಕೂಡ. ಅಲ್ಲಿ ಯಾರಾದರೂ ಇದ್ದಾರಾ, ಉಸ್ತುವಾರಿಗಳು ಯಾರು ಇದ್ದಾರಾ ಅಲ್ಲಿ? ಸದ್ಯ ಅಲ್ಲಿ ಅಧಿಕಾರಿಗಳು ಇದ್ ಮಾಡ್ಕೊಂತ ಇರ್ತಕ್ಕಂಥದ್ದು, ಉಸ್ತುವಾರಿಗಳ ಒಂದು ಅಧಿಕಾರಿಗಳು ಇರ್ತಕ್ಕಂಥ ಸದ್ಯಕ್ಕೆ ಅಲ್ಲಿ ಸಚಿವರು ಸಹ ಹೋಗ್ತಾರೆ ಅಂತಕ್ಕಂಥದ್ದು. ಒಟ್ಟಲ್ಲಿ ಏನಂತಂದ್ರೆ ಪ್ರಮುಖವಾಗಿ ನೀವು ಹೇಳ್ದಂಗೆ ಏನು ಕಂಟೈನರ್ ಬಂದಿದೆ ಅದಕ್ಕೆ ಎಲ್ಲೋ ಸಹ ಖುಷಿಯಾಗಿರ್ತಕ್ಕಂಥದ್ದು. ರೈಟ್ ಸಂಜಯ್, ಥ್ಯಾಂಕ್ ಯು. ಇನ್ನಷ್ಟು ಎಲ್ಲೆಲ್ಲಿ ಹೋಗುತ್ತೆ, ಹೇಗೆ ಪ್ಲಾನ್ಸ್ ಎಲ್ಲ ಆಮೇಲೆ ಬರ್ತೀನಿ ನಾನು ನಿಮ್ಮ ಹತ್ರ ತಿಳ್ಕೊಳ್ಳೋಕೆ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ವೈಟ್ ಫೀಲ್ಡ್ನ ಡಿಪೋಗೆ ಬಂದಿರುವಂತಹ 120 ಟನ್ ಲಿಕ್ವಿಡ್ ಆಕ್ಸಿಜನ್. ಆ ಟ್ರೈನ್ ಏನಿದೆ, ಆಕ್ಸಿಜನ್ ಎಕ್ಸ್ಪ್ರೆಸ್, 6 ಕಂಟೈನರ್ಗಳನ್ನು ಹೊತ್ತಂತಹ ಟ್ರೈನ್ ಅದು. ಪ್ರತಿ ಕಂಟೈನರ್ 20 ಟನ್, ಹಾಗಾಗಿ 6 ಕಂಟೈನರ್ 120 ಟನ್ನನ್ನು ಹೊತ್ತು ಈ ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನ್ ಬೆಂಗಳೂರಿಗೆ ಬಂದಾಯಿತು. ಇವತ್ತು ಲಾಕ್ಡೌನ್ 2ನೇ ದಿನ.